ಪಕ್ಕದ ಮನೆ ಶಾರದಕ್ಕ ಇದ್ದಾರಲ್ಲ, ಅವ್ರ ಮಗನಿಗೆ ಹೆಣ್ಣು ಫಿಕ್ಸ್ ಆಯ್ತಂತೆ. ಹುಡುಗಿ ಊರು ಚಿಕ್ಕಮಗಳೂರು. ಅಲ್ಲ ಕಣೋ, ಅಲ್ಲಿಂದ ಹುಡುಗಿ ತಂದರೆ ಬೆಂಗಳೂರು ವಾತಾವರಣಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗಲ್ವಾ? ಬೆಂಗಳೂರು ಹುಡುಗಿನ ಮದುವೆ ಮಾಡಿಕೊಂಡೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗಿದೆ. ಇನ್ನು ಚಿಕ್ಕಮಗಳೂರು ಹುಡುಗಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಷ್ಟನೇ. ಏನಂದೆ? ಬೆಂಗಳೂರು ಹುಡುಗಿನ? ಅದು ಅವನ್ ದೋಸೆ ಬೇಕು ಅಂದೆ. ತಗೊಳಮ್ಮ, ದೋಸೆ ಕೊಡು. ದೋಸೆ ಯಾಕೋ ಬೇಜಾನ್ ಸೌಂಡ್ ಮಾಡ್ತಾ ಇದೆ. ಈಗ ಮೂತಿ ತಿರುಗಿಸ್ತಾ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ನನ್ನ ಹೆಂಡತಿ ಮುಂದೆ. ಅತ್ತೆ, ದೋಸೆನ ಸರಿಯಾಗಿ ಬೇಯಿಸಿದ್ರೆ ಮಾತ್ರ ಜೀರ್ಣ ಆಗೋದು, ಇಲ್ದಿದ್ರೆ ಅಜೀರ್ಣ ಆಗ್ಬಿಡುತ್ತಲ್ವಾ? ಹೌದಮ್ಮ, ದೋಸೆನ ಗರಿ ಗರಿಯಾಗಿ ಸುಟ್ಕೊಟ್ರೆ ಅವನಿಗೆ ತುಂಬ ಇಷ್ಟ. ಅತ್ತೆ, ಕಣ್ಣು ಹೊಡ್ಕೊಳ್ತಿದೆ ಅಂದ್ರೆ ಏನರ್ಥ? ನಿನ್ ಕಣ್ಣು ಹೊಡ್ಕೊಳ್ತಾ ಇದೆಯಾ? ಅಯ್ಯೋ, ನನ್ನ ಕಣ್ಣಲ್ಲ ಅತ್ತೆ, ಹಾಗೆ ಜನರಲ್ ಆಗಿ ಕೇಳಿದೆ ಅಷ್ಟೆ. ಹೆಂಗಸರಿಗೆ ಬಲ್ಗಣ್ಣು ಹೊಡ್ಕೊಂಡ್ರೆ ಅಪಶಕನ, ಎಡಗಣ್ಣು ಹೊಡ್ಕೊಂಡ್ರೆ ಒಳ್ಳೇದು. ಆದರೆ ಗಂಡಸರಿಗೆ ಬಲ್ಗಣ್ಣು ಒಳ್ಳೇದು, ಎಡಗಣ್ಣು ಕೆಟ್ಟ ಸೂಚಕ ಅಂತ. ಹೊಡ್ಕೊಳ್ತಾ ಇರೋದು ಎಡಗಣ್ಣು, ಹಾಗಿದ್ರೆ ಸರಿಯಾಗಿ ಕಾದಿದೆ. ನನಗೆ ಕೆಚಪ್ ಬೇಕು. ಅತ್ತೆ, ನಿಮ್ಮ ಮಗನಿಗೆ ಕೆಚ್ಚಪ್ ಬೇಕಂತೆ. ನಾನು ದೋಸೆ ಹಾಕ್ತಾ ಇದ್ದೀನಿ, ಅಲ್ಲೇ ಇದೆ ಕೊಡಮ್ಮ. ಅಲ್ವೋ ಅಮ್ಮಯ್ಯ, ದೋಸೆ ಕೆಚಪ್ ಹಾಕ್ಕೊಂಡು ತಿಂತಾರೇನೋ? ಅದೇನು ರುಚಿ ಇರುತ್ತಾ? ಅದೇನು ಹುಡುಗರು ಏನೋ ಏನೇನೋ ಮಿಕ್ಸ್ ಮಾಡ್ಕೊಂಡು ತಿಂತೀರಾ? ದೊಡ್ಡಮ್ಮ, ನನಗಿನ್ನೊಂದು ದೋಸೆ. ತಗೊಮ್ಮ, ದೋಸೆ ಕೊಡು. ನಾನೇ ಓವರಾಗಿ ಆಡ್ತಿದ್ದೀನ? ಪಾಪ, ಕ್ಷಮಿಸ್ಬಿಡೋಣ ಅಲ್ವಾ? ಪಾಪ ಚಿಕ್ಕಮಂಗ್ಳೂರಲ್ಲಿ ಬೆಂಗಳೂರಲ್ಲಿ ಅದು ಯಾಕೆ ಅಷ್ಟು ದೂರಿಂದ ಹೆಣ್ಣು ತರ್ತಾರೋ ಏನಪ್ಪ. ಕೇಳ್ತೀನಿ ಶಾರದಮ್ಮ ಅವರಿಗೆ, ಅದು ಯಾಕೆ ಅಷ್ಟು ದೂರಿಂದ ಹೆಣ್ಣು ತಂದರು ಅಂತ. ಅಯ್ಯೋ ದೇವ್ರೆ, ಅದೇನು ಮಕ್ಕಳೋ ಏನೋ.
ವಿಕ್ಕಿ ಧರ್ಮಛತ್ರದ್ದು ವಿಸಿಟಿಂಗ್ ಇರಾಕಿ ಬಂದು ನೋಡೋ. ಬಂದಿರೋದೇ ಧರ್ಮಛತ್ರಕ್ಕೆ, ಅದ್ರಲ್ಲಿ ಬೇರೆ ಲುಕ್ಕು. ಇದು ನಿನ್ ಧರ್ಮಛತ್ರ ಏನಲ್ವಲ್ಲ, ಯಾಕೆ ಟೆನ್ಷನ್ ತಗೋತಿದ್ಯಾ? ಮತ್ಯಾರ್ದು? ಈ ಮನೆ ಸೊಸೆನ ನೋಡೋದಕ್ಕೆ ಅವರು ತವ್ರ ಮನೆಯಿಂದ ಬಂದಿದ್ದಾರೆ. ಈಗ ಧರ್ಮಛತ್ರ ಯಾರ್ದು ಅಂತ ಗೊತ್ತಾಯ್ತಾ? ಬಿಂದು ಅವರೇ, ಆದ್ಯ ಹೇಗಿದ್ದಾಳೆ? ಚೆನ್ನಾಗಿದ್ದಾಳಾ? ನಿಮ್ಮ ಜೊತೆ ಆದ್ಯನೂ ಕರ್ಕೊಬರ್ಬೇಕಲ್ವಾ? ಆದ್ಯ ತುಂಬ ಚೆನ್ನಾಗಿದ್ದಾಳೆ. ಅವಳಿಗೇನು ಕಮ್ಮಿ, ಅವಳ ಗಂಡನ ಜೊತೆ ಆರಾಮಾಗಿದ್ದಾಳೆ. ಯಾಕೆ ಒಂಥರ ಅದೇ ವಿಕ್ಕಿ, ಬೇಜಾರಾಯ್ತಾ? ಚೆನ್ನಾಗಿರೋದು ಓಕೆ, ಆದರೆ ಗಂಡನ ಜೊತೆ ಅಂದ್ರಲ್ಲ, ಅದಕ್ಕೆ. ಏಯ್ ಮನ್ವಿ, ಏನಕ್ಕೆ ಅಂತ ನಗ್ತಾ ಇದೀಯಾ? ನನ್ನ ಮುಕ್ತಲ್ಲಿ ಏನಾದರೂ ಕೋತಿ ಕುಣಿತಾ ಇದೀಯಾ? ಅದಕ್ಕೆ 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 ಎಲ್ಲಿದ್ದೀರಾ? ಬಿಂದು ಅಕ್ಕ ಮನೇಲಿಲ್ಲ. ಹೌದಾ? ಎಲ್ಲೋದ್ರು? ಎಲ್ಲೋದ್ರು ಅಂತ ನನಗೂ ಗೊತ್ತಿಲ್ಲ. ಬೆಳಿಗ್ಗೆನೇ ಎದ್ದು ಎಲ್ಲೋ ಹೋದ್ರು. ಅವಳು ಶ್ರಾವಣಿ ಮನೆಗೆ ಹೋಗಿದ್ದಾಳೆ. ಬಿಂದು ಯಾಕೆ ಶ್ರಾವಣಿ ಅಕ್ಕನ ಮನೆಗೆ ಹೋಗಿದ್ದಾಳೆ? ಅವಳಿಗೇನು ಕೆಲಸ ಅಲ್ಲಿ? ಮಾಡಕ್ ಬೇರೆ ಕೆಲಸ ಇಲ್ವಂತ? ಮಗಳು ಮಾಡ್ಬೇಕಾಗಿರೋ ಕೆಲಸ ಸೊಸೆ ಮಾಡ್ತಾ ಇದ್ದಾಳೆ. ಮಗಳಿಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ವಲ್ಲ? ಅಮ್ಮ, ಈ ಮಾತನ್ನ ನೀನು ನನಗೆ ಹೇಳ್ತಾ ಇದ್ಯಾ? ನೀನು ನನ್ನ ಮಗಳೇ ಆದ್ರೆ ಅದು ನಿನಗೆ ಅನ್ವಯಿಸುತ್ತೆ. ಏನಂತ ಕೆಲಸ ಇರೋದು ಅವಳಿಗೆ ಆ ಮನೆಯಲ್ಲಿ? ನಿಮ್ಮ ಅಪ್ಪನ ನೋಡ್ಕೊಂಡು ಬರಕ್ಕೆ ಹೋಗಿದ್ದಾಳೆ. ಅದು ನಿನ್ ಭ್ರಮೆ. ಶ್ರಾವಣಿ ಅಕ್ಕ ಬಿಂದು ಇಬ್ರು ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿರ್ತಾರೆ, ಅದಕ್ಕೋಸ್ಕರ ಹೋಗಿರ್ತಾಳೆ. ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತೆ. ನಿನಗ್ ಬುದ್ಧಿ ಬಂದಿದ್ದ ದಿನ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟತಾನೆ ಕಣೆ. ನಿಶಿ, ನಿನಗೆ ದೊಡ್ಡಮ್ಮ ಹೇಳಿದ ಅರ್ಥ ಆಯ್ತಾ? ಸೂರ್ಯ ಪಶ್ಚಿಮದಲ್ಲಿ ಹುಟ್ಟೋದಕ್ಕಾಗಲ್ಲ, ನಿನಗೆ ಬುದ್ಧಿ ಬರಲ್ಲ ಅಂತ. ಆಮೇಲೆ ನನ್ಗೊಂದೇ ಒಂದು ಆಸೆ ಕಣೆ, ಸೂರ್ಯನ ಹೇಗಾದ್ರೂ ಪಶ್ಚಿಮದಲ್ಲಿ ಹುಟ್ಟೋ ಹಾಗೆ ಮಾಡು. ನಾನೊಂದು ಸತಿ ನೋಡ್ಬೇಕಣೆ. ನೀನ್ ಹೆಂಡತಿ ಇದ್ದಾಳೆ ಅಂತ ಓವರಾಗಿ ಆಡ್ಬೇಡ. ನೋಡ್ ನಿಶಿ, ಕೋಪ ಮಾಡ್ಕೊಂಬೇಡ. ಇವಾಗ ಬಿಂದು ಅದಕ್ಕೆ ಅಕ್ಕಂಗೆ ಕ್ಲೋಸ್ ಆಗ್ತಾ ಇದಾರೆ. ನೀನು ಯಾರಿಗೂ ಕ್ಲೋಸ್ ಆಗದೆ ಒಬ್ಬಂಟಿ ಆಗ್ಬಿಡ್ತೀಯ ಅನ್ನೋ ಫೀಲಿಂಗ್ ಕಣೆ ನನಗೆ. ಏಯ್, ನಾನು ಎಲ್ರಿಗೂ ಬಕೆಟ್ ಹಿಡಿಯೋ ಅವಶ್ಯಕತೆ ಇಲ್ಲ. ನೋಡು, ಸ್ನೇಹ ಸಲಿಗೆಯಿಂದ ಇರೋದನ್ನ ಬಕೆಟ್ ಅಂತ ಕರೆದ್ರೆ ನಿನಗೆ ನಾಲೆಜ್ ಕಡಿಮೆ ಇದೆ ಅಂತ ಹೇಳ್ತಾರೆ. ನೋಡು, ಈ ಥರ ಎಲ್ಲೂ ಹೇಳೋದಕ್ಕೆ ಹೋಗ್ಬೇಡ, ಸರಿನಾ? ನಿಮ್ಗಳಿಗೆ ನಾಲೆಜ್ ಅವಶ್ಯಕತೆ ಇದೆ. ಬಿಂದು ಮತ್ತೆ ಶ್ರಾವಣಿ ಅಕ್ಕ ಏನ್ ಮಾಡ್ತಿದ್ದಾರೆ ಅಂತ ಒಂದಿನ ಹೊರಗಡೆ ತೆಗಿತೀನಲ್ಲ, ಅವಾಗ ನಿಮ್ಗಳಿಗೆ ಯಾರಿಗೆ ಜಾಸ್ತಿ ಜ್ಞಾನ ಇದೆ ಅಂತ ಗೊತ್ತಾಗತ್ತೆ. ಅರ್ಥ ಆಯ್ತಾ ಅಮೇಯ? ಏನ್ ಮಾಡ್ತಿದ್ದಾರೆ? ಏನ್ ಹೊರಗಡೆ ತೆಗೆಯೋದು? ಏನ್ ವಿಷಯದ ಬಗ್ಗೆ ಹೇಳ್ತಿದ್ದಾಳೆ ಇವಳು? ಏಯ್, ನೀನು ಅವಳ ಮಾತಿಗೆಲ್ಲ ತಲೆ ಕೆಡ್ಸ್ಕೊಂಬೇಡ. ಅವಳು ಹೆಂಗೆ ಗೊತ್ತಾ, ಈ ಎಕ್ಸಾಮ್ ಬರೀದೆ CID ಪಾಸ್ ಆಗಿರ್ತಾರಲ್ಲ, ಅದಕ್ಕೆ ಲಿವಿಂಗ್ ಎಕ್ಸಾಂಪಲ್ ಅವಳು. ಬಿಂದು, ಯಾವಾಗ ಬಂದೆ? ಈಗ ತಾನೇ ಬಂದೆ ಅಕ್ಕ. ಬಿಂದು ಅವರೇ, ಕಾಫಿ ಟೀ ಏನಾದರೂ ಬೇಕಾ? ಇಲ್ಲ, ಬೇಡ, ಥ್ಯಾಂಕ್ ಯು. ಅಕ್ಕ, ಪವಿತ್ರ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲ ಬಿಂದು, ಹಾಸ್ಪಿಟಲ್ಗೆ ಫೋನ್ ಮಾಡಿದ್ದೆ. ಅವಳು ಎಲ್ಲಿದ್ದಾಳೆ ಅಂತನೂ ಗೊತ್ತಿಲ್ಲ. ಅಲ್ಲ, ಇದ್ದಕ್ಕಿದ್ದಂತೆ ಮನೆಯಿಂದ ಹೊರಡ್ತಾಳೆ ಅಂದರೆ ಏನಕ್ಕ ಇದ್ರು ಅಸ್ತ? ಯಾರಾದರೂ ಹೆದರಿಸ್ ಕಳಿಸಿರ್ಬಹುದಾ? ಇರ್ಬೋದು ಬಿಂದು, ಆದರೆ ಅದಕ್ಕೆ ಪ್ರೂಫ್ ಇಲ್ಲ. ಪವಿತ್ರ ಇಲ್ಲೇ ಇದ್ದು ದೊಡ್ಡಪ್ಪನ ನೋಡ್ಕೊಳ್ಳೋದ್ರ ಜೊತೆಗೆ ಕ್ರಿಮಿನಲ್ಗಳನ್ನ ಪತ್ತೆ ಹಚ್ಚೋಕ್ಕೆ
ಹೆಲ್ಪ್ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೆ, ಆದರೆ ಡಿಸಪಾಯಿಂಟ್ ಮಾಡಿ ಹೋದ್ಲು ಬಿಂದು. ನನಗನ್ನಿಸ್ತಾ ಇದೆ ಪವಿತ್ರಾಗ ಏನೋ ಗೊತ್ತಾಗಿದೆ. ಒಂದು, ಅವಳನ್ನ ಹೆದರಿಸಿ ಕಳಿಸಿರ್ತಾರೆ. ಇನ್ನೊಂದು, ಅವಳೇ ಹೆದರ್ಕೊಂಡು ಓಡೋಗಿರ್ತಾಳೆ. ನನಗೆ ಅನ್ನಿಸ್ತಾ ಇದೆ ಅವಳನ್ನ ಯಾರೋ ಈ ಮನೆಯಿಂದ ಕರ್ಕೊಂಡು ಹೋಗಿದ್ದಾರೆ ಅಂತ. ಐ ಮೀನ್, ನೀನು ಹೇಳ್ದಾಗೆ ಯಾರೋ ಅವಳನ್ನ ಎದುರಿಸಿ ಕರ್ಕೊಂಡು ಹೋಗಿದ್ದಾರೆ. ಒಂದೇ ಒಂದು ದಿನಕ್ಕೆ ಅವಳು ಈ ಮನೆಯಿಂದ ಕಾಣೆ ಆಗ್ತಾಳೆ ಅಂದರೆ ಆ ಕ್ರಿಮಿನಲ್ ಇದೇ ಮನೇಲಿದ್ದಾರೆ ಅಂತ ತಾನೇ ಅರ್ಥ.